ಸಮಾಜವನ್ನ ನೋಡಿ, ವ್ಯವಸ್ಥೆಯನ್ನ ನೋಡಿ ಕೋಪ ಬಂದಿದ್ದುಂಟಾ? ಆ ಸಂದರ್ಭದಲ್ಲಿ ಏನಪ್ಪಾ ಈ ರೀತಿ ಇದೆ ಅಂತೇಳಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ವಯಸ್ಸಿನಲ್ಲಿ ಒಂದು ಕೋಪ ಇರುತ್ತೆ ವ್ಯವಸ್ಥೆ ಬಗ್ಗೆ. ಇತ್ತು. ಆ ಕೋಪ ಇತ್ತಾ ನಿಮ್ಗೆ? ನನಗೆ ತುಂಬಾ ಇತ್ತು. ನಾನು ಆಕ್ಚುಲಿ ಏನು ಅಂತಂದ್ರೆ ಮೊದಲಿಗೆ ನನ್ನ ಚಿಂತನೆಗಳನ್ನ ಒಂದು ಸ್ವಲ್ಪ ಈ ಕೋಮುವಾದ ನನ್ನನ್ನು ಆಕರ್ಷಿಸಿತು. ನಾಳೆಗ್ ಬರ್ತೀನಿ ಸರ್. ಇದು ಕೋಪ ಎಲ್ಲಿಂದ ಶುರುವಾಯ್ತು? ಹಾ, ಆ, ಅಂದ್ರೆ ಸಹಜವಾಗಿ ನೋಡಿ ಬಹಳ ಸಣ್ಣ ವಯಸ್ಸಿನಲ್ಲಿ ಆ ನನಗೆ ಆ ಆ ಚ ಆ ಆ ಎಳೆ ವಯಸ್ಸಿನ ಮನಸ್ಸು ಅದು ಹೆಂಗೆ ಅಂತಂದ್ರೆ ಬಿಳಿ ಹಾಳೆ. ಹ್ಮ್. ನೀವು ಅದನ್ನ ನೀಲಿ ಬಣ್ಣದ ಇಂಕ್ ಹಾಕಿದ್ರೆ ಅದಕ್ಕೆ ನೀಲಿ ಆಗುತ್ತೆ. ಕೆಂಪು ಬಣ್ಣದ ಇಂಕ್ ಹಾಕಿದ್ರೆ ಕೆಂಪಾಗುತ್ತೆ. ಹಸಿರು ಬಣ್ಣದ ಹಾಕಿದ್ರೆ ಹಸಿರಾಗುತ್ತೆ. ಕೇಸರಿ ಬಣ್ಣ ಹಾಕಿದ್ರೆ ಕೇಸರಿಯಾಗುತ್ತೆ. ಹಾಗೆ ನನಗೆ ಸ್ವಂತ ಆಲೋಚನೆಯೇ ಬರುವ ಕಾಲದ ಮುಂಚೆ ಒಂದಷ್ಟು ಆ ವಿಚಾರಗಳು ನನ್ನ ತಲೆಯನ್ನ ಹೊಕ್ಕಿದ್ವು. ಹೀಗಾಗಿ ಆ ಸಂದರ್ಭದಲ್ಲಿ ನನ್ನೊಳಗಡೆ ಸಹಜವಾಗಿಯೇ ಒಂದಷ್ಟು ದ್ವೇಷ ಮತ್ತು ಮತೀಯ ಭಾವನೆಗಳು ನನ್ನೊಳಗಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ವು. ಹ್ಮ್. ಆದರೆ ಕಾಲಕ್ರಮೇಣ ನಾನು ಕುವೆಂಪು ಅವ್ರನ್ನ ಯಾವಾಗ ಓದೋಕೆ ಶುರು ಮಾಡಿದೆ, ಯಾವತ್ತು ವಿವೇಕಾನಂದರ ಅಧ್ಯಯನ ತುಂಬಾ ನನಗೆ ಸರಿಯಾಗಿ ಆಗ್ತಾ ಹೋಯ್ತು. ಮತ್ತು ಧರ್ಮ ಅಂದ್ರೆ ಕೋಮುವಾದ ಅಲ್ಲ. ಸೊ ಧರ್ಮ ಅಂದ್ರೆ ಬೇರೆ. ಈಗ ಉದಾಹರಣೆಗೆ ಒಂದು ವೇದಿಕೆಯಲ್ಲಿ ಯಾರೋ ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಸ್ವಧರ್ಮೇ ನಿಜನೋ ಶ್ರೇಯಃ ಪರಧರ್ಮೇ ಭಯಾವಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹೀಗಾಗಿ ಹಿಂದುವಾಗಿ ಹುಟ್ಟಿದ ಮೇಲೆ ಹಿಂದುವಾಗಿಯೇ ಸಾಯಬೇಕು. ಮುಸಲ್ಮಾನಾಗಿ ಹುಟ್ಟಿದ ಮೇಲೆ ಮುಸಲ್ಮಾನಾಗೇ ಸಾಯಬೇಕು. ಕ್ರೈಸ್ತನಾಗಿ ಹುಟ್ಟಿದ ಮೇಲೆ ಕ್ರೈಸ್ತನಾಗೇ ಸಾಯಬೇಕು ಅಂತ ಮಾತನಾಡ್ತಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನು? ಹ್ಮ್. ಸ್ವಧರ್ಮೇ ನಿಧನೋ ಶ್ರೇಯಃ ಅನ್ನುವ ಮಾತಿನ ನಿಜವಾದ ಅರ್ಥ ಏನಪ್ಪಾ ಅಂತಂದ್ರೆ ಬೆಂಕಿಯ ಸ್ವಧರ್ಮ ಸುಡೋದು, ನೀರಿನ ಸ್ವಧರ್ಮ ಹರಿಯೋದು. ಸೊ ಅದೇ ತರ ಮಾವಿನ ಹಣ್ಣಿನ ಸ್ವಧರ್ಮ ಸಿಹಿಯಾಗಿರೋದು, ಮೆಣಸಿನಕಾಯಿನ ಸ್ವಧರ್ಮ ಖಾರವಾಗಿರೋದು. ಮೆಣಸಿನಕಾಯಿ ಸಿಹಿ ಆಗೋಕ್ ಶುರುವಾದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ಮಾವಿನಕಾಯಿ ಖಾರ ಆಗೋಕ್ ಸಾಧ್ಯನಾ? ಇಲ್ಲ. ಸೊ ಬೆಂಕಿ ತಣ್ಣಗಾಗೋಕ್ ಸಾಧ್ಯನಾ? ಇಲ್ಲ. ಹಾಗೆ ಸ್ವಧರ್ಮ ಅಂತಂದ್ರೆ ಪ್ರತಿ ಮನುಷ್ಯನ ಒಳಗೂ ಒಂದು ಸ್ವಧರ್ಮ ಇದೆ. ಅರ್ಜುನನಿಗೊಂದು ಸ್ವಧರ್ಮ ಇದೆ. ಅವನೊಳಗಡೆ ಒಂದು ಕ್ಷತ್ರಿಯ, ಅವನು ಬೈ ನೇಚರ್, ಬೈ ಇನ್ನೇಟ್ ನೇಚರ್ ಒಂದು ಕ್ಷತ್ರಿಯ. ಸೊ ಹಿಂಗಾಗಿ ಅವನು ನಾನು ಅಂಥ ಕ್ಷತ್ರಿಯನಾಗಿದ್ದು ಯುದ್ಧ ಮಾಡಯ್ಯ ಅಂತ ಅಂದ್ರೆ ನನ್ನ ಕೈಕಾಲು ನಡುಗ್ತಾ ಇದೆ, ನಾನು ಸನ್ಯಾಸಿ ಆಗ್ತೀನಿ ಅಂತಾನೆ. ಹ್ಮ್. ನಾನು ಭಿಕ್ಷೆ ಬೇಡ್ತೀನಿ, ನಾನು ಸನ್ಯಾಸಿ ಆಗ್ತೀನಿ, ಅಹಿಂಸೆ, ಆ ಪಾಠಗಳನ್ನ ಹೇಳ್ತಿರ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೀನ್ ಕಾಡಿಗೆ ಹೋದ್ರೂ ಕೂಡ ನೀನ್ ಆ ಕೆಲಸ ಮಾಡೋದಿಲ್ಲ.